ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ನಾವು ನಿತ್ಯ ಕುಡಿತಕ್ಕಂಥ ಹಾಲು ಎಷ್ಟು ಮಾತ್ರ ಗುಣಮಟ್ಟದಿಂದ ಕೂಡುತ್ತೆ? ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಕಲಬೆರಕೆ ಮಾಡಿರ್ತಕ್ಕಂಥ ಹಾಲಿನ ಒಂದು ಪ್ರಮಾಣ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ ಫೆಬ್ರವರಿ 5ರಂದು ಜಿಲ್ಲಾಡಳಿತ ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಸುಮಾರು 30 ತಂಡಗಳಾಗಿ ತಂಡಗಳನ್ನು ನೇತೃತ್ವದಲ್ಲಿ ಸುಮಾರು 48 ಕಡೆ ಕೋಲಾರ ತಾಲೂಕು, ಮುಳಬಾಗಿಲು ತಾಲೂಕು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಕೆಲವೆಡೆ ಅಂದರೆ ಆಯ್ದ ಭಾಗಗಳಲ್ಲಿ ಸುಮಾರು 48 ಕಡೆ ದಾಳಿಯನ್ನು ಮಾಡಿ ಅಲ್ಲಿ ಹಾಲಿನ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. ಆದರೆ ಇದೀಗ ಆತಂಕಕಾರಿ ಒಂದು ವರದಿ ಇದೀಗ ಬಯಲಿಗೆ ಬಂದಿರತಕ್ಕಂಥದ್ದು. ಈ ಒಂದು 48 ಹಾಲಿನ ಮಾದರಿಗಳನ್ನು ಪರೀಕ್ಷೆಗೆ ಅಂತಲೇ ಲ್ಯಾಬ್ಗೆ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರವಾನೆ ಮಾಡಿದರು. ಈ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಒಂದು ರಿಪೋರ್ಟ್ನಲ್ಲಿ ಸುಮಾರು 18 ಹಾಲಿನ ಮಾದರಿಗಳು ಕಲಬೆರಕೆ ಅನ್ನೋದು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಲಬೆರಕೆ ಮಾಡಿರ್ತಕ್ಕಂಥ ಸುಮಾರು 18 ಹಾಲಿನ ಸಂಗ್ರಹಣಾ ಒಂದು ಕೇಂದ್ರಗಳ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿ ಅವರ ಮೇಲೆ ಒಂದು ಕಾನೂನು ಕ್ರಮಕ್ಕೂ ಕೂಡ ಇದೀಗ ಕೋಲಾರ ಜಿಲ್ಲಾಡಳಿತ ಇದೀಗ ಮುಂದಾಗಿರತಕ್ಕಂಥದ್ದು. ಸುಮಾರು 18 ಒಂದು ಹಾಲಿನ ಡೈರಿಗಳು ಅಂತ ಹೇಳಿದ್ರೆ ಹಾಲನ್ನು ಸಂಗ್ರಹ ಮಾಡ್ತಕ್ಕಂಥ ಕೇಂದ್ರಗಳ ಮೇಲೆ ಒಂದು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು 18 ಹಾಲಿನ ಸಂಗ್ರಹಣಾ ಕೇಂದ್ರಗಳು ಯಾವುದೇ ಒಂದು ನೋಂದಣಿ ಇಲ್ಲದೇ ಅಕ್ರಮವಾಗಿ ಒಂದು ಹಾಲನ್ನು ಸಂಗ್ರಹ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಮೇಲೆ ಕೋಲಾರ ಜಿಲ್ಲಾಡಳಿತ ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರವಾಗಿ ಅವರ ಮೇಲೆ ಒಂದು ಕಾನೂನು ಕ್ರಮಕ್ಕೆ ಕೂಡ ಮುಂದಾಗಿರತಕ್ಕಂಥದ್ದು. ಜೊತೆಗೆ ಅವರು ಒಂದು ನೋಂದಣಿ ಮಾಡುವವರೆಗೂ ಕೂಡ ಈ 18 ಹಾಲಿನ ಕೇಂದ್ರಗಳನ್ನು ಬಂದ್ ಮಾಡುವಂತೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಅವರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು 18 ಹಾಲಿನ ಒಂದು ಡೈರಿಗಳಿದ್ದಾವೆ, ನಮ್ಮ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಡೈರಿಗಳೆಲ್ಲ ಎಲ್ಲವೂ ಕೂಡ ಪಕ್ಕದ ಆಂಧ್ರ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿರ್ತಕ್ಕಂಥ ಒಂದು ಹಾಲಿನ ಸಂಗ್ರಹಣಾ ಕೇಂದ್ರಗಳಾಗಿದೆ. ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಇಂಥ ಒಂದು ಕಲಬೆರಕೆ ಹಾಲಿನ ದಂಧೆ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಅಕ್ರಮವಾಗಿ ಪೌಡರ್ ಹಾಲನ್ನು ಬಳಕೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಹಾಲನ್ನು ತಯಾರು ಮಾಡಿ ಹೆಚ್ಚು ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಒಂದು ಪ್ರಮಾಣವನ್ನು ತೋರಿಸಲಿಕ್ಕೆ ಅಂತಲೇ ಈ ರೀತಿಯಾಗಿ ನಕಲಿ ಒಂದು ಹಾಲನ್ನು ತಯಾರಿಕೆ ಮಾಡಿ ಹಾಲಿನ ಡೈರಿಗಳಿಗೆ ಸರಬರಾಜು ಮಾಡಿ ಅಲ್ಲಿ ಒಂದು ದುಡ್ಡನ್ನು ಮಾಡ್ತಕ್ಕಂಥ ಒಂದು ದಂಧೆ ಇತ್ತೀಚೆಗೆ ಭಾಳಷ್ಟು ಕಡೆ ಕೋಲಾರದಲ್ಲಿ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಮುಳಬಾಗಿಲು ಮತ್ತು KGFನಲ್ಲಿ ಇಲ್ಲಿ ಒಂದು ಕಲಬೆರಕೆ ಒಂದು ಹಾಲು ತಯಾರಿಕಾ ದಂಧೆಗಳ ಮೇಲೆ ಇತ್ತೀಚೆಗೆ ಪೊಲೀಸರು ಕೂಡ ದಾಳಿಯನ್ನು ಮಾಡಿದ್ರು, ಅವರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡಿದ್ರು. ಇಂಥ ಒಂದು ಕಲಬೆರಕೆ ಒಂದು ಹಾಲನ್ನು ಪತ್ತೆ ಹಚ್ಚುವಂಥ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪ್ರಮುಖವಾಗಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸುಮಾರು 48 ಕಡೆ ದಾಳಿ ಮಾಡಿ ಸುಮಾರು 18 ಕಡೆ ಇದೀಗ ಕಲಬೆರಕೆ ಹಾಲು ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಪ್ರೂವ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖ ಒಂದು ಹಾಲಿನ ಒಂದು ತಯಾರಿಕಾ ಕಂಪನಿಗಳು ಇದರಲ್ಲಿ ಕೂಡ ಈಗ ಶಾಮೀಲಾಗಿರೋದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಆಂಧ್ರದ ತಿರುಮಲ ಒಂದು ಮಿಲ್ಕ್ ಡೈರಿ ಆಗಿರ್ಬೋದು, ಜೊತೆಗೆ ಕೋಲಾರ ತಾಲೂಕಿನ ತಲಗುಂದ ಬಳಿ ಹಟ್ಸನ್ ಒಂದು ಮಿಲ್ಕ್ನ ಒಂದು ಡೈರಿ ಆಗಿರ್ಬೋದು, ಜೊತೆಗೆ ಸಂತೇಷ್ಟಿ ಒಂದು ಮಿಲ್ಕ್ ಡೈರಿ ಹಾಗೂ ಪ್ರಮುಖ ಅಂದರೆ ಇನ್ನೂ 2-3 ಖಾಸಗಿ ಒಂದು ಹಾಲಿನ ಡೈರಿಗಳು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರೋದು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸ್ತಾ ಇರೋರು ಖಂಡಿತ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿನಿತ್ಯ ಬಹಳಷ್ಟು ಜನ ಹಾಲನ್ನು ಬಳಕೆ ಮಾಡ್ತಾರೆ, ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಕೂಡ ಬಳಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಲಬೆರಕೆ ಹಾಲನ್ನು ತಯಾರಿಕೆ ಮಾಡುವವರ ವಿರುದ್ಧ ಇದೀಗ ಜಿಲ್ಲಾಡಳಿತ ಒಂದು ಸಮರವನ್ನು ಕೂಡ ಸಾರಿರತಕ್ಕಂಥದ್ದು. ಅಂಥವ್ರ ವಿರುದ್ಧ ಈಗಾಗಲೇ ಒಂದು ಕಾನೂನು ಕ್ರಮಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಅವರು ಖಂಡಿತ ಕೋಲಾರ ಜಿಲ್ಲೆಯಾದ್ಯಂತ ಕಲಬೆರಕೆ ಹಾಲನ್ನು ಒಂದು ತಡೆಯುವಂಥ ನಿಟ್ಟಿನಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಆ ಒಂದು ದಾಳಿಯಲ್ಲಿ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು 48 ಹಾಲಿನ ಮಾದರಿಗಳ ಪೈಕಿ 18 ಮಾದರಿಗಳಿಗೂ ಕಲಬೆರಕೆ ಎನ್ನುವುದು ಈಗಾಗಲೇ ದೃಢ ಆಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಮೇಲೆ ಕಾನೂನು ಪ್ರಕಾರ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನಾವು ಲಾಸ್ಟ್ ಟೈಮು ರೇಡ್ ಮಾಡಿದ್ದು ಒಂದಷ್ಟು ಹಳ್ಳಿಗಳ ಮೇಲೆ, ಆಮೇಲೆ ಒಂದಷ್ಟು ಪ್ರಕರಣ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಆಮೇಲೆ ಒಂದಷ್ಟು ಮಾದರಿಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದು ಸ್ಯಾಂಪಲ್ಸ್. ಅದರಲ್ಲಿ ಸುಮಾರು 48 ಸ್ಯಾಂಪಲ್ಸ್ಗಳನ್ನು ನಾವು ಬೇರೆ ಬೇರೆ ತಾಲೂಕಿಂದ ಸಂಗ್ರಹ ಮಾಡಿದ್ದು. ಅದನ್ನು ಲ್ಯಾಬ್ ಕಳಿಸಿ ವಿಶ್ಲೇಷಣೆಯನ್ನು ಮಾಡಿದ ಮೇಲೆ ವರದಿ ಬಂದಿದೆ. ಅದರೊಳಗಡೆ 18 ಸ್ಯಾಂಪಲ್ಸ್ಗಳಲ್ಲಿ ಗುಣಮಟ್ಟ ಕಡಿಮೆ ಇದೆ ಅಂತ ಬಂದಿದೆ. ಗುಣಮಟ್ಟ ಕಡಿಮೆ ಇದೆ ಅಂತಂದರೆ ಅಲ್ಲಿ ಫ್ಯಾಟ್ ಕಂಟೆಂಟ್ ಅಂತ ಏನು ಹೇಳ್ತೀವಲ್ವ, ಅದು ಬಹಳ ಕಡಿಮೆ ಇದೆ ಅನ್ನೋದು ಪ್ರೂವ್ ಆಗಿದೆ. ಆಮೇಲೆ ಬಹುಶಃ ಅದನ್ನು ನಾವು ಇನ್ನೊಂದು ರೀತಿ ಹೇಳೋದಾದರೆ ಅವರು ಅದನ್ನು ಕಳಪೆ ಮಾಡೋ ಕಾರಣಕ್ಕಾಗಿ ಕಲಬೆರಕೆ ಮಾಡಿದ್ದಾರೆ. ಕಲಬೆರಕೆ ಮಾಡೋದ್ರ ಮೂಲಕ ಅದನ್ನು ಕಳಪೆ ಮಾಡಿಕೊಂಡಿದ್ದಾರೆ. ಅವ್ರ ಉದ್ದೇಶ ಏನಂದರೆ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ನಾವು ಸರಬರಾಜು ಮಾಡಬೇಕು ಅನ್ನೋದು, ಮಾರ್ಕೆಟ್ಗೆ ಹಾಕಬೇಕು ಅನ್ನೋದು ಉದ್ದೇಶ. ನಾವು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದಂಥ ಮತ್ತು ಟೆಸ್ಟ್ ಮಾಡಿದಂತೆಲ್ಲೂ ಕೂಡ ಖಾಸಗಿ ಏನು ಡೈರಿಗಳಿದೆ, ವಿಶೇಷವಾಗಿ ನಮ್ಮ ಕೋಲಾರದ ಗಡಿ ಭಾಗಗಳಲ್ಲಿ ಹೆಚ್ಚಾಗಿ ಅವು ಸಕ್ರಿಯವಾಗಿದೆ. ಆ ಖಾಸಗಿ ಡೈರಿಗಳ ಎಲ್ಲವನ್ನು ಕೂಡ ನಾವು ಸುಮಾರು 6-7 ಖಾಸಗಿ ಡೈರಿಗಳು ಇಲ್ಲಿ ಕೆಲಸ ಮಾಡ್ತಾಯಿದೆ.
ಉದಾಹರಣೆಗೆ ಶ್ರೀಜ ಇರ್ಬೋದು, ಅಡ್ಸನ್ ಇರ್ಬೋದು, ಅಥವಾ ಪರಾಗ್ ಇರ್ಬೋದು, ದೊಡ್ಲ ಇರ್ಬೋದು, ಈ ಥರ ಬೇರೆ ಬೇರೆ ಡೈರಿಯ ಮಿಲ್ಕ್ಗಳಲ್ಲಿ. ಇದರೊಳಗಡೆ 2 ವಿಧಾನ ಇದೆ. ಒಂದು ಕಲೆಕ್ಷನ್ ಸೆಂಟರ್ ಅಂತ, ಇನ್ನೊಂದು ಬಲ್ಕ್ ಸೆಂಟರ್ ಅಂತ. ಕಲೆಕ್ಷನ್ ಸೆಂಟ್ರ್ನಲ್ಲೂ ಕೂಡ ನಮಗೆ ಸಿಕ್ಕಿದೆಯಲ್ಲ ಸುಮಾರು, ಅಲ್ಲಿ ನಮ್ಮಲ್ಲಿ ಒಟ್ಟು 12 ಕಲೆಕ್ಷನ್ ಸೆಂಟರ್ಗಳಿದೆ, 20 ಬಲ್ಕ್ ಮಿಲ್ಕ್ ಸೆಂಟರ್ಸ್ಗಳಿದೆ. ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಏನಾಗಿದೆ, ಈ ಕಲೆಕ್ಷನ್ ಸೆಂಟರ್ಗಳಲ್ಲಿ ಮತ್ತು ಬಲ್ಕ್ ಸೆಂಟರ್ ಎರಡೂ ಕೂಡ ಆ ರೀತಿಯಾದಂಥ ಹಾಲು ಕಂಡುಬಂದಿದೆ. ಸೊ ಇದಕ್ಕೆ ಏನು ಪರಿಹಾರ ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಅಧಿಕಾರಿಗಳ ಜೊತೆಯಲ್ಲೇ ಮಾತಾಡಿದ್ದೀನಿ. ಅವ್ರ ಪ್ರಕಾರ ಈಗ ಏನಂದರೆ FSSAI ಆ್ಯಕ್ಟ್ ಪ್ರಕಾರ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಪ್ರಕಾರ, ಎಲ್ಲಿ ಈಗ ಕಳಪೆ ಮಟ್ಟದ ಅಥವಾ ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಸಬ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ನಾವೇನು ಕರಿತೀವಿ, ಅದು ಸರಬರಾಜು ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಈ ಒಟ್ಟು 18 ಏನೋ ಸ್ಯಾಂಪಲ್ಸ್ಗಳು ಪ್ರೂವ್ ಆಗಿರೋದ್ರಿಂದ ಸಂಬಂಧಪಟ್ಟಂಥ ಡೈರಿಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡಲಿಕ್ಕೆ ನಾವೀಗ ತೀರ್ಮಾನ ಮಾಡಿದ್ದೇವೆ. ADC ಅವರು, ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅವರು, ಆ ಆ್ಯಕ್ಟ್ ಅಡಿನಲ್ಲಿ ಸಕ್ಷಮ ಪ್ರಾಧಿಕಾರವಾಗಿರ್ತಾರೆ. ಸೊ ಅವರು ಇಮಿಡಿಯೇಟಾಗಿ ನೋಟಿಸನ್ನು ಜಾರಿ ಮಾಡಿ ಅದನ್ನು ಅವರಿಗೆ ಹಿಯರಿಂಗ್ ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಮೇಡಮ್ ಅವರ ಮೇಲೆ ಕೇಸಸ್ನ ದಾಖಲು ಮಾಡಿಕೊಂಡು ಹಿಯರಿಂಗನ್ನು ಶುರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ನಮಗೆ ಇನ್ನೊಂದು ಅಂಶ ಕಂಡು ಬಂದಿದ್ದೇನಪ್ಪ ಅಂದರೆ, ಈ ಕಲೆಕ್ಷನ್ ಸೆಂಟರ್ಸ್ಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಫುಡ್ ಸೇಫ್ಟಿ ಆಫೀಸರಿಂದ ಅನುಮತಿ ಅಥವಾ ಲೈಸೆನ್ಸನ್ನು ಪಡಿಬೇಕು. ಬಲ್ಕ್ ಸೆಂಟರ್ಸ್ಗಳು ಪಡೆದಿವೆ, ಆದರೆ ಈ ಕಲೆಕ್ಷನ್ ಸೆಂಟರ್ಸ್ಗಳು, ಹಾಲಿನ ಸಂಗ್ರಹಣಾ ಕೇಂದ್ರಗಳು, ಅವು ನಮ್ಮ ಗಮನಕ್ಕೆ ಬಂದಿದೆ. ಅನಧಿಕೃತವಾಗಿ ಕೆಲಸ ಮಾಡ್ತಿರೋ ವಿಚಾರ ಗೊತ್ತಾಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಅವುಗಳನ್ನು ಇವತ್ತಿನಿಂದಲೇ ಯಾವುದೇ ರೀತಿಯಾದಂಥ ಕಲೆಕ್ಷನ್ಸಲ್ಲಿ ಮಾಡಬಾರ್ದು. ಅದನ್ನು ನೀವು ತಕ್ಷಣದಿಂದ ಕ್ಲೋಸ್ ಮಾಡಿಸಿ ಅವ್ರ ಮೇಲೂ ಕೂಡ ಮೊಕದ್ದಮೆ ನೋಡಬೇಕು. ಅವ್ರಿಗೆ 7 ದಿನ ಟೈಮ್ ಕೊಡಬೇಕು. ಟೈಮ್ ಕೊಟ್ಬಿಟ್ಟು ಅವ್ರು ಬಂದು ಅದನ್ನು ಅಧಿಕೃತಗೊಳಿಸಲಿಕ್ಕೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿವರೆಗೂ ಲೈಸೆನ್ಸ್ ಆಗೋವರೆಗೂ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ನಾನು ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಗಮನಕ್ಕೂ ಕೂಡ ತಂದಿದ್ದೇವೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಕಲಬೆರಕೆ ಹಾಲಷ್ಟೇ ಇಲ್ಲ, ಕಲಬೆರಕೆ ಒಂದು ನೀರು ಕೂಡ ಪ್ರಮಾಣ ಪತ್ತೆಯಾಗಿರ್ತಕ್ಕಂಥದ್ದು. ಏನೋ ಖಾಸಗಿ ಒಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಒಂದು ಎಲ್ಲ ಒಂದು ಆಹಾರ ಮಾದರಿ ಜೊತೆಗೆ ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿದಂಥ ಸಮಯದಲ್ಲಿ ಇಲ್ಲಿ ಒಂದು ಕಲಬೆರಕೆ ಒಂದು ನೀರು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಈ ಒಂದು ಖಾಸಗಿ ಹೋಟೆಲ್ಗಳಿಗೆ ಮಿನರಲ್ ವಾಟರ್ ಹೆಸರಲ್ಲಿ ಕಲಬೆರಕೆ ಒಂದು ನೀರನ್ನು ಕೂಡ, ಅಂದರೆ ಮಿನರಲ್ ವಾಟರ್ ಅಲ್ಲದೆ ಇರತಕ್ಕಂಥದ್ದು, ಜೊತೆಗೆ ಫಿಲ್ಟರ್ ಮಾಡದೇ ಇರತಕ್ಕಂಥ ಒಂದು ಏನು ನೀರನ್ನು ಕೂಡ ಸರಬರಾಜು ಮಾಡಿರೋದು ಇಲ್ಲಿ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಶುದ್ಧೀಕರಣ ಘಟಕಗಳನ್ನು ಕೂಡ ಕ್ಲೋಸ್ ಮಾಡುವಂತೆ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿರೋದಾಗಿ ಕೂಡ ಮಾಹಿತಿ ಕೊಟ್ಟಿರತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಇತ್ತೀಚೆಗೆ ಒಂದು ಕಲಬೆರಕೆ ಹಾಲು ತಯಾರಿಕೆ ದಂಧೆ ಬಹಳಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಇಂಥ ಒಂದು ಪ್ರಕರಣಗಳು ಮತ್ತೆ ಹೆಚ್ಚಾಗದಂತೆ ಈಗಾಗಲೇ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮ ಕೈಗೊಂಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ 18 ಹಾಲಿನ ಮಾದರಿಗಳು ಈಗಾಗಲೇ ಕಲಬೆರಕೆ ಅನ್ನೋದು ಪ್ರೂವ್ ಆಗಿರೋ ಕಾರಣಕ್ಕಾಗಿ ಅವರ ಮೇಲೆ ಕಾನೂನು ಕ್ರಮಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗಿರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.